ಹಾಯ್ 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 ಫೆಮಿನಾ, ಹೌ ಆರ್ ಯು? ಹಾಯ್ ನರಸಿಂಹ. ಏನ್ ಸಂದೇಶ? ನಿನಗೂ ಸೃಷ್ಟಿಗೂ ಬಹಳ ಡೀಪ್ ಆಗಿ ಲವ್ ನಡೀತಿದ್ಯಂತೆ. ಹಾಗಂತ ಸೃಷ್ಟಿ ಹೇಳದೇನಾ? ಮತ್ತೆ ಯಾರು ಹೇಳಿದ್ರು? ಈಗ ತಾನೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ವಿ, ಅಲ್ಲಿ ಲೌಡ್ ಸ್ಪೀಕರ್ ನಲ್ಲಿ ಕೂಗ್ ಹೇಳ್ತಾ ಇದ್ರು. ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ನನ್ನ ತಮಾಷೆ ಮಾಡ್ತೀನಿ ನೋಡು. ಲೇ ಸಂದೇಶ, ನೀನ್ ತುಂಬಾ ಕಿಲಾಡಿ ಕಣೋ. ಇಷ್ಟು ದಿವಸ ನಮ್ ಜೊತೆಗೆ ಓದಿರೋ ಹುಡುಗಿರ್ನ ಯಾರನ್ನೂ ನಾವು ಬುಟ್ಟಿಗೆ ಹಾಕೊಳಕ್ ಆಗ್ಲಿಲ್ಲ. ನೆನ್ನೆ ಮೊನ್ನೆ ಬಂದಿರೋ ಸೃಷ್ಟಿನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ. ದಿಲೀಪ್, ಸೃಷ್ಟಿನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಮತ್ತೆ ಅವಳು ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ಹಾಗಂತ ಅವಳು ಹೇಳಲ್ಲ ಅಥವಾ ನಿನ್ ಭ್ರಮೆನಾ? ಎರಡೂ ಅಲ್ಲ. ಅವಳು ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡೋದು, ಮನಸ್ಸು ಬಿಚ್ಚಿ ಮಾತಾಡೋದು, ಇದೆಲ್ಲ ನೋಡ್ತಿದ್ರೆ ಅವಳು 100% ನನ್ನ ಲವ್ ಮಾಡ್ತಿದ್ದ ಅಲ್ಕೊಂಡ್ರು. ಲೋ ಮಗ, 100% to 200% ಎಲ್ಲ ಮ್ಯಾಥಮೆಟಿಕ್ಸ್ ನಲ್ಲಿ. ಇದು ನಿಜ ಜೀವನ. ಪೇಪರ್ ನಲ್ಲಿ 1 2 3 ಬರ್ದ ಹಾಗೆ ಅಷ್ಟು ಸುಲಭವಾಗಿ ಯಾರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅವ್ನು ಹೇಳ್ತಾ ಇರೋದು ನಿಜ ಸಂದೇಶ್. ಹುಡುಗಿರ ಮನಸ್ಸು ತುಂಬಾ ಚಂಚಲ. ಈ ಫೋಟೋ ನೋಡಿದ್ರೆ ನೀನ್ ಹೇಳ್ದಾಗೆ ಅವಳು ನಿನ್ ಲವ್ ಮಾಡ್ತಿರ್ಬೋದು. ಆದ್ರೆ ಅವಳು ಬಾಯಿಂದ ಐ ಲವ್ ಯು ಅಂತ ಬರೋವರೆಗೂ ನೀನ್ ಪೂರ್ತಿ ನಂಬಿಕೆ ಇಟ್ಕೋಬೇಡ. ಬೇಗ ಬಂದ್ರೆ ಹೊಟ್ಟೆ ಹಸಿತಾ ಇದೆ. ಆಯ್ತು ನಡಿಯೋ. ಲೋ ಸಂದೇಶ, ಏನೋ ಇದು ಕಿಟಕಿ ಹತ್ರ ನಿಂತ್ಕೊಂಡು ಆ ಚಂದ್ರನ್ನೇ ತಿಂದ ಹಾಕೋ ತರ ನೋಡ್ತಾ ಇದೀಯಾ? ಚಂದ್ರ ಎಲ್ಲಿದ್ದಾನೆ? ಅದು ಚಂದ್ರ ಅಲ್ದೆ ಇನ್ನೇನೋ. ಅದು ನಿಮಗ್ ಕೇವಲ ಚಂದ್ರ ಇರ್ಬೋದು, ಆದ್ರೆ ನನಗೆ ನನ್ನ ಸೃಷ್ಟಿಯ ಅಂದವಾದ ಮುಖ. ಯಾಕೋ ಬರ್ತಾ ಬರ್ತಾ ಇವಂದು ತುಂಬಾ ಓವರ್ ಆಯ್ತು ಕಣ್ರೋ. ಈಗೇನೋ ಊಟಕ್ ಬರ್ತೀಯೋ ಇಲ್ಲ ಹಾಗೆ ಚಂದ್ರ ನೋಡ್ತಾ ಚೇಚೆ ಆ ಚಂದ್ರನಲ್ಲಿ ನೀನ್ ಸೃಷ್ಟಿ ನೋಡ್ತಾ ಉಪವಾಸ ಮಾಡ್ತೀಯ? ಸೃಷ್ಟಿಗೋಸ್ಕರ ಬರೀ ಉಪವಾಸ ಏನೋ, ನಾನು ಪ್ರಾಣ ತ್ಯಾಗಕ್ಕೂ ಸಿದ್ಧ. ಕ್ಯಾರಿಯಾನ್ ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಏಯ್ ನಡಿರೋ, ಊಟ ಮಾಡ್ಕೊಂಡ್ ಬರೋಣ. ಬಾಯ್ ಮಗ. ಗುಡ್ ಲಕ್. ಈಗೆಲ್ಲ ಹುಡುಗಿರು ಊಟಕ್ಕೆ ಹೋಗಿರ್ತಾರೆ. ಸೃಷ್ಟಿನೂ ನನ್ನ ಹಾಗೆ ಚಂದ್ರನ್ ನೋಡ್ತಾ ರೂಮಲ್ಲಿ ಒಬ್ಬಳೆ ಇದ್ರೂ ಇರ್ಬೋದು. ಎಸ್, ದಟ್ ಸಿಕ್ಸ್ ಸೆನ್ಸ್. ಏನ್ ಸ್ವಾಮಿ, ಹೇಗಿದ್ದೀರಾ? ಊಟ ಆಯ್ತಾ? ಇನ್ನು ಇಲ್ಲ, ಈಗ ಹೋಗ್ತಾ ಇದೀವಿ. ನಿಮ್ದಾಯ್ತಾ ಊಟ? ಆಯ್ತಾಯ್ತು. ಹಂಗಾರೆ ಟಾಟಾ. ಹಲೋ ಬ್ರದರ್. ಓಹೋ, ಏನ್ ವಾಸನೆ ಘಮ ಅಂತ ಇದೆ. ನೀವ್ ಸೆಂಟ್ ಹಾಕೊಂಡ್ಬಿಟ್ಟು ನಮ್ಮ ಹತ್ರ ಗಮ್ ಅಂತ ವಾಸನೆ ಬರುತ್ತೆ. ಸರಿ. ಗುಡ್ ನೈಟ್ ಬ್ರದರ್ಸ್. ಹಲೋ, ಗುಡ್ ಮಾರ್ನಿಂಗ್ ಬ್ರದರ್ ಇನ್ ಲಾ. ಗುಡ್ ನೈಟ್ ಅನ್ನೋ. ಸೃಷ್ಟಿನೇ ಇಲ್ವಲ್ಲಪ್ಪ, ನನ್ ಸಿಕ್ಸ್ ಸೆನ್ಸ್ ಎಲ್ಲ ಸುಳ್ಳಾಗೋಯ್ತು. ಅಪ್ಪ, ಏನೋ ಅನ್ಕೊಂಡ್ ಏನೋ ಆಯ್ತು. ಸಂದೇಶ್, ಏನೇನ್ ಅವತಾರ? ನನ್ ನೈಟಿ ಹಾಕೊಳ್ಳೋದಕ್ಕೋಸ್ಕರ ನಮ್ ರೂಮಿಗೆ ಬಂದಿದ್ಯಾ? ಅದ್ರಲ್ಲೇನ್ ತಪ್ಪು? ನೀವು ಹುಡುಗಿರ್ ನಮ್ ತರ ಪ್ಯಾಂಟ್ ಶರ್ಟ್ ಹಾಕಲ್ವಾ? ಈಗ್ಯಾಕ್ ಬಿಚ್ಕೊಟ್ಟೆ? ಇಷ್ಟೆಲ್ಲ ಮಾತಾಡೋನು ಎಲ್ರ ಮುಂದೆ ಇದೇ ನೈಟಿಲ್ ಓಡಾಡ್ಬೇಕಾಗಿತ್ತು. ನೀನೀಗ ಇಷ್ಟ ಆಗೋದಾದ್ರೆ ನೈಟಿಲ್ ಓಡಾಡೋದಕ್ಕೂ ನಾನು ರೆಡಿ. ಬೇಡ. ಅಂದಾಗೆ ಊಟ ಆಯ್ತಾ? ಇನ್ನಿಲ್ಲ. ಯಾಕೆ? ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಊಟಕ್ಕೆ ಆಬ್ಸೆಂಟ್, ನಿನ್ನ ಹತ್ರ ಪ್ರೆಸೆಂಟ್. ಓ ಹಾಗಾ? ಅದೇನ್ ಹೇಳು? ಅದು ಹೊರಗಡೆ ಸುಂದರವಾದ ಹುಣ್ಣಿಮೆ ಬೆಳದಿಂಗ್ಲಿ ಇಟ್ಕೊಂಡು ಈ 4 ಗೋಡೆ ಮಧ್ಯೆ ಮಾತಾಡೋದಕ್ಕೆ ನನಗೇನ್ ಟೇಸ್ಟ್ ಇಲ್ಲ ಅನ್ಕೊಂಡ್ಯಾ ನೀನು? ಸ್ವಿಮ್ಮಿಂಗ್ ಪೂಲ್ ಹತ್ರ ಚಂದ್ರನ್ ನೋಡ್ಕೊಂಡು ಮಾತಾಡೋಣ ಬಾ. ಇವತ್ತೇನೇ ಆಗ್ಲಿ, ಅವಳು ನನ್ನ ಲವ್ ಮಾಡ್ತಿದ್ದಾಳೋ ಇಲ್ಲೋ ತಿಳ್ಕೊಂಡೇ ಬಿಡ್ತೀನಿ. ಏ ಸಂದೇಶ್, ಏನೋ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ಬಂದು ಏನ್ ಯೋಚನೆ ಮಾಡ್ತಿದ್ಯಾ? ಅದು ನಾನು ನಮ್ಮಿಬ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಏನಂತ? ಅದು ಏನಂದ್ರೆ ಅದು ಸೃಷ್ಟಿ, ನೀನೇ ಹೇಳು, ನಮ್ಮಿಬ್ರ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ತುಂಬಾ ತೊಂದ್ರೆಲಿದ್ ನನ್ಗೆ ಅಕಸ್ಮಾತ್ ಆಗಿ ಸಿಕ್ಕಿರೋ ಫ್ರೆಂಡ್ಸ್ ಅಲ್ಲಿ ಸಂದೇಶ್ ಇಸ್ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ.
ಅಷ್ಟೇನಾ? ಮತ್ತೇನೇನ್ ಹೇಳ್ಬೇಕಾಗಿತ್ತು? ಆ, ಏನಿಲ್ಲ. ಸೃಷ್ಟಿ, ಅವತ್ ನೈಟು ಓಡ್ ಬಂದು ಕದ್ದು ಬಸ್ಸಲ್ಲಿ ಕೂತಾಗ ಏನೋ ತೊಂದ್ರೆಲಿದ್ದೀನಿ ಅಂತ ಹೇಳಿದ್ದೆ. ನಿನ್ಗೇನಂತ ತೊಂದ್ರೆ ಇತ್ತು? ಅದೆಲ್ಲ ಈಗ ಬೇಡ. ಬೆಂಗಳೂರು ಹೋದ ತಕ್ಷಣ ಆ ತೊಂದ್ರೆ ಏನಿತ್ತು ಅಂತ ಫಸ್ಟ್ ನಿನ್ಗೆ ಹೇಳ್ತೀನಿ. ಅಲ್ಲಿ ತನಕ ಈ ಪ್ರಶ್ನೆ ನಿನ್ನಲ್ಲೇ ಇಟ್ಕೋ. ಬಿ ಲೈಕ್ ಎ ಗುಡ್ ಗಾಯ್. ಸೃಷ್ಟಿ, ಐ ಲವ್ ಯು. 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 ಓ, ನೆಮ್ಮದಿಯ ಹುಡುಗಿರ್ ಫೋಟೋ ನೋಡಕ್ ಬಿಡಲ್ಲ ಈ ನನ್ ಮಗ. ಐ ಲವ್ ಯು. ಲೋ ಸೃಷ್ಟಿ, ಸಂದೇಶ, ನಾವೇನೋ ದ್ರೋಹ ಮಾಡಿದ್ವಿ ನಿಮ್ಗೆ. ಒಳ್ಳೆ ಗ್ರಾಮಫೋನ್ ರೆಕಾರ್ಡ್ ತರ ಒಂದೇ ಡೈಲಾಗ್ ನ ತಿರುಗಿಸಿ ನಮ್ಮನ್ನ ಸಾಯಿಸ್ತಾ ಇದೆಯಲ್ಲೋ. ನಮ್ಮನ್ನೇ ನೆಮ್ಮದಿಯಾಗಿರೋ ಬಿಡ್ತೀಯೋ ಇಲ್ವೋ? ಸೃಷ್ಟಿ, ಲೋ ಐ ಲವ್ ಯು. ಇಲ್ಲಿ ಕೇಳ್ರೋ, ಸೃಷ್ಟಿ, ಇವ್ನಿ ನಾವ್ ಏನೇ ಹೇಳಿದ್ರು ಕಲ್ಲು ಬಂಡೆ ಮೇಲೆ ಮಳೆ ಹೋಯ್ದಂಗೆ. ಸೃಷ್ಟಿ, ಐ ಲವ್ ಯು. ಸೃಷ್ಟಿ. ಲೋ ಸಂದೇಶ, ಒಂದ್ ಐಡಿಯಾ ಕಣ. ಏನದು? ಸರ್ವರೋಗಾನಿಗೆ ಸಾರಾಯಿ ಮದ್ದು ಅನ್ನೋ ಹಾಗೆ ಎಲ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಮ್ಮ ಆನಂದ್ನಿಂದ ಯಾಕೆ ಹೆಲ್ಪ್ ತಗೋಬಾರ್ದು? ಅವ್ನ್ಗೊಂದ್ ಕ್ವಾರ್ಟರ್ ರಮ್ ಕೊಡ್ಸಿದ್ರೆ 24 ಗಂಟೆ ಒಳಗೆ ನಿನ್ ಲವ್ ಸಕ್ಸಸ್ ಕಣೋ. ಏನಂತೀಯ? ನೋ ಅಂತೀನಿ. ಲೋ ಸಂದೇಶ, ಯಾಕೋ ಕಂಜುಸ್ತನ ಮಾಡ್ತೀಯಾ? ಸೃಷ್ಟಿ ಹತ್ರ ರಾಯಭಾರ ಮಾಡಕ್ಕೆ ಆನಂದನ್ ಕಳ್ಸಿದ್ರೆ ಅಕಸ್ಮಾತ್ ಅವಳು ಒದ್ರುನು ಒದೇ ತಿನ್ನೋದು ಅವನು. ಒಂದ್ ವೇಳೆ ಅವಳು ಒಪ್ಕೊಂಡ್ಬಿಟ್ರೆ ಡ್ಯೂಯೇಟ್ ಹಾಡೋದಷ್ಟೇ ಕಣೋ ನಿನ್ ಡ್ಯೂಟಿ. ಏನಂತೀಯ? ಹೌದು ಕಣೋ, ರಾಜ ಹೇಳೋದು 100% ನಿಜ. ರಿಸ್ಕು ಕಡಿಮೆ, ಲಾಭನೂ ಜಾಸ್ತಿ. ಕೊಡಿಸೋ ಜುಜುಬಿ 1 ಕ್ವಾರ್ಟರ್ ರಮ್ನ. ನನ್ನ ಶಿಷ್ಯಂದ್ರೆಲ್ಲ ಇಷ್ಟೊಂದು ಹೇಳ್ತಿರ್ಬೇಕಾದ್ರೆ ನಿನಗೊಂದು ಗೋಲ್ಡನ್ ಆಫರ್. ನಿನಗೆ 50% ರಮ್ ಕನ್ಸೆಷನ್. ಇದನ್ನ ಒಪ್ಕೊಂಡು ನೀನು ಸೃಷ್ಟಿ ಜೊತೆ ಗಿಲ್ಲಕ್ ಅಂತ ಡುವೆಟ್ ಹಾಡ್ತೀಯಾ ಅಥವಾ ನೋ ಅನ್ಕೊಂಡು ಯೌವನ ಪೂರ್ತಿ ಹೀಗೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ರಿಹರ್ಸಲ್ ಅಲ್ಲೇ ಕಳಿತೀಯಾ? ಯೋಚನೆ ಮಾಡೋ. ನೋಡ್ರ, ಗುಡಿಲಿರೋ ದೇವ್ರು ಮಾತಾಡಲ್ಲ ಅಂತ ಗೊತ್ತಿದ್ರು ಹಗಲು ರಾತ್ರಿ ಹರಕೆ ಹೊತ್ತು ದೇವ್ರ ಹತ್ರ ವರ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಆ ನನ್ ಸೃಷ್ಟಿ ದೇವ್ರ ತರ ಮೂಗಿ ಅಲ್ಲ, ಅವಳು ಮಾತಾಡೋ ಪ್ರೇಮ ದೇವತೆ. ಅವಳು ಮಾತಾಡ್ತಾಳೆ, ನನ್ನ ಪ್ರೇಮಕ್ಕೆ ಅಸ್ತು ಒಂದೇ ಅಂತ. ಸಂದೇಶ್, ಇಷ್ಟು ದೂರ ನಾನು ಒಬ್ಬಳನ್ನೇ ಕರ್ಕೊಂಡ್ಬಂದು ಏನ್ ಯೋಚನೆ ಮಾಡ್ತಿದ್ಯಾ? ಈ ಕ್ಯಾರಿಯರ್ ಹೇಗೆ ಓಪನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಕ್ಯಾರಿಯರ್ ಓಪನ್ ಮಾಡಕ್ ಇಷ್ಟು ಯೋಚನೆ ಮಾಡ್ತಿದ್ಯಾ? ಕೊಡಿಲಿ, ನಾನು ಓಪನ್ ಮಾಡ್ತೀನಿ. ನಾನೇ ಓಪನ್ ಮಾಡ್ತೀನಿ. ಸಂದೇಶ್, ನೀನದು ಸೃಷ್ಟಿ, ಐ ಲವ್ ಯು ಐ ಲವ್ ಯು. ಯು ರಾಸ್ಕಲ್, ನಮ್ಮಿಬ್ಬರು ಪರಿಚಯ ಆಗಿ ಇನ್ನು 8 ದಿನ ಕೂಡ ಆಗಿಲ್ಲ. ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ, ನಿನ್ ಬಗ್ಗೆ ನನಗ್ ಗೊತ್ತಿಲ್ಲ. ಚೆನ್ನಾಗಿರೋ ಹುಡುಗಿ ಕಂಡ ತಕ್ಷಣ ಲವ್ ಅಂತೆ ಲವ್. ಪ್ರೀತಿ ಮಾತಾಡೋ ನಾಲ್ಗೇನ್ ಬಂದ್ರೆ ಸಾಲ್ದು, ಮಾತಾಡ್ದಿರೋ ಹೃದಯದಿಂದ ಬರ್ಬೇಕು. ಅದೇ ನಿಜವಾದ ಪ್ರೀತಿ. ಹೋಗಿ ಕನ್ನಡಿಲಿ ನಿನ್ ಮುಖ ನೋಡ್ಕೊ. ಲೋ ಸಂದೇಶ, ಏನಾಯ್ತು? ಇಂಥ ಚಳಿಲು ಬೇವ್ರು ಓಡಿಸ್ಕೊತಾ ಇದೀಯಾ? ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣ್ರೋ. ಸೃಷ್ಟಿಗೆ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ನನಗ್ ಧೈರ್ಯನೇ ಬರ್ತಾ ಇಲ್ಲ ಕಣ್ರೋ. ಆಗ್ಲೇ ಅಷ್ಟೊಂದು ಜಂಬ ಕೊಚ್ಕೊಂಡೆ? ಪ್ರೀತಿ ಮಾಡಕ್ಕೆ ಬರೀ ದಿಲ್ಲಿದ್ರೆ ಸಾಲ್ದು ಮರಿ, ಅದಕ್ ದಮ್ಮು ಇರ್ಬೇಕು. ಭಯ ಪಡೋನ್ ಯಾವತ್ತು ಲವ್ ಮಾಡ್ಬಾರ್ದಮ್ಮ. ಸೈಲೆಂಟ್ ಆಗಿ ಮನ್ಸಲ್ಲೇ ಟಾಟಾ ಹೇಳ್ಬಿಡ್ಬೇಕು. ಸೃಷ್ಟಿನ ನಾನ್ ಮರೆಯದ. ಸೃಷ್ಟಿನೇ ಇಲ್ದಿರೋ ಈ ಸಂದೇಶನ್ಗೆ ಆ ಸಂತೋಷನೇ ಇರಲ್ಲ. ನಿನಗ್ ಧೈರ್ಯ ಬಂದು ನೀನ್ ಅವಳಿಗೆ ಐ ಲವ್ ಯು ಅನ್ನಷ್ಟೊಳಗೆ ನಾವೆಲ್ಲರೂ ಬೆಂಗಳೂರು ತಲುಪಿರ್ತೀವಿ. ಆಮೇಲೆ ಸೃಷ್ಟಿನೇ ನಿನಗೆ ಟಾಟಾ ಹೇಳ್ತಾಳೆ. ನೆವರ್. ನನ್ನ ಪ್ರೀತಿಗೆ ನಾನೇ ಸೂತ್ರಧಾರ, ನಾನೇ ಪಾತ್ರಧಾರ. ಅದ್ ಏನಾರ ಆಗ್ಲಿ, ಎಸ್ ಆರ್ ನೋ, ವಿತ್ ರಿಸಲ್ಟೇ ವಾಪಸ್ ಬರ್ತೀನಿ. ಸೃಷ್ಟಿ, ಹಾ, ಏನೆಲ್ಲ ಸ್ಟ್ರೈಕ್ ಮಾಡೋರ್ ತರ ಕೂತಿದ್ದೀರಾ? ಸ್ಟ್ರೈಕ್ ಮಾಡ್ತಿರೋದು ನಾವಲ್ಲ. ಬೆಳಗ್ಗೆಯಿಂದ ಕಾಫಿ ಟೀ ಕೂಡ ಕುಡಿದೆ ಅಳ್ತಾ ಕೂತಿದ್ದಾಳಲ್ಲ ಇವಳು. ಅಳ್ತಾ ಇದ್ದಾಳ? ಯಾಕೆ ಸೃಷ್ಟಿ,
ಏನಾಯ್ತು ಅಳೋದಕ್ಕೆ? ಪಾಪ ಅವಳು ಗೋಲ್ಡ್ ರಿಂಗ್ ಎಲ್ಲೋ ಕಳ್ಕೊಂಡಿದ್ದಾಳೆ. ಓ ಅದ ಏನ್ ಸೃಷ್ಟಿ ನೀನು. ಆಫ್ಟರ್ ಆಲ್ ಒಂದ್ ಗೋಲ್ಡ್ ರಿಂಗ್ ಕಳೆದೋಗಿದ್ದಕ್ಕೆ ಊಟ ತಿಂಡಿ ಬಿಟ್ಟು ಅಳ್ತಾ ಕೂತಿರ್ಬೇಕಾ? ಗೋಲ್ಡ್ ರಿಂಗ್ ಕಳ್ದೋಯ್ತು ಅಂತ ಆಳ್ತಿಲ್ಲ, ಒಂದ್ ಚಿನ್ನದ ನೆಕ್ಲೆಸ್ ಕಳ್ದೋಗಿದ್ರು ನಂಗೆ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಈಗ ನಾ ಕಳ್ಕೊಂಡಿರೋದು ನನ್ ಫ್ರೆಂಡ್ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ರಿ ಅದನ್ನ ಕಳ್ಕೊಂಡ್ಮೇಲೆ ನಾನ್ ನನ್ ಫ್ರೆಂಡೇ ಕಳ್ಕೊಂಡಿದ್ದೀನೇನೋ ಅನ್ಸ್ತಾ ಇದೆ. ನೋಡು, ನೀನ್ ಯಾವ ಫ್ರೆಂಡ್ಸ್ನು ಕಳ್ಕೊಂಡಿಲ್ಲ, ಎಲ್ಲ ಇಲ್ಲೇ ಇದಾರೆ ತಾನೆ. ಅಂದಾಗೆ ಆ ಲವ್ ಸಿಂಬಲ್ ಅಲ್ಲಿ SS ಅಂತ ಬರ್ದಿತ್ತಲ್ಲ, ಆ ರಿಂಗ್ ತಾನೇ ನೀನ್ ಕಳ್ಕೊಂಡಿರೋದು. ಹೌದು, ಅದೇ ರಿಂಗು ನಿನಗ್ ಸಿಕ್ಕಿದ್ಯಾ? ಸಿಕ್ಕಿದೆ, ನನ್ನ ಹತ್ರನೇ ಜೋಪಾನವಾಗಿದೆ. ಆದ್ರೆ ಅದನ್ನ ಈಗ ನಿನಗ್ ಕೊಡಲ್ಲ. ನೀನ್ ಮೊದ್ಲು ಸ್ನಾನ ಮಾಡಿ ತಿಂಡಿ ತಿಂದು ಎಲ್ಲರ ಜೊತೆ ನಗ್ನಗ್ತಾ ಇರೋದನ್ನ ನೋಡಿದ್ಮೇಲೆ ಆಗ ನಿನಗ್ ರಿಂಗ್ ಕೊಡ್ತೀನಿ. ಅಬ್ಬಾ, ನನ್ ಮನ್ಸ್ ಈಗ ಸಮಾಧಾನ ಆಯ್ತು. ನೀನ್ ಆ ರಿಂಗ್ ನಾಳೆ ಕೊಟ್ರು ಪರವಾಗಿಲ್ಲ, ನನ್ ಫ್ರೆಂಡ್ ಪ್ರೆಸೆಂಟ್ ಮಾಡಿದ ರಿಂಗ್ ಸಿಕ್ತಲ್ಲ ಅನ್ನೋದೇ ಸಂತೋಷ. ಹೌದಾ? ಹಾಗಾದ್ರೆ ಮೊದಲು ಪ್ರಸಾದಂ ಸಮರ್ಪಯಾಮಿ. ಯಾವ ಬೈಕ್ ಇರ್ಬೋದು ಇದ್ರಲ್ಲಿ? ಇದೇ ಇರ್ಬೋದಾ? ಹಾಯ್ ಸಂದೇಶ್. ಬರ್ತೇನೆ. ನಂಗ್ ನಿನ್ ಜೊತೆ ಓಡಾಡ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ನೀನೇ ನಾವ್ ಕರ್ದಾಗೆಲ್ಲ ಅವಾಯ್ಡ್ ಮಾಡ್ತಿದ್ದೆ. ಈಗ ನೀನಾಗೆ ಕರ್ದೆ ನಾವ್ ಬರ್ದೇ ಇರ್ತೀನ. ನಾನು ಯಾಕೆ ಕರ್ದೆ ಅನ್ಕೊಂಡಿದ್ಯಾ? ನೀ ಯಾವ್ದಕ್ ಬೇಕಾದ್ರೂ ಕರಿ, ಎಲ್ಲಿಗ್ ಬೇಕಾದ್ರೂ ಕರಿ, ಐ ಆಮ್ ಆಲ್ವೇಸ್ ರೆಡಿ. ಮಾತಾಡಿದ್ರೆ ಸಾಕು ಮೈ ಮೇಲೆ ಬೀಳ್ತಾಳೆ. ಜರುಗು. ಏ ಸಂಧಿ, ಏನ್ ಹುಡುಕ್ತಾ ಇದೀಯಾ? ಮ್ಯಾನೇಜರ್ ಹತ್ರ ಬೈಕ್ ಕೇಳ್ದೆ, ಕೀ ಕೊಟ್ರು ಯಾವ ಬೈಕ್ ಅಂತ ನೋಡ್ತಾ ಇದೀನಿ. ಅಷ್ಟೇನಾ? ಮೋಸ್ಟ್ಲಿ ಇದೆ. ಸಂಧಿ, ನನ್ನ ಬೈಕ್ ಕರ್ಕೊಂಡು ಹೋಗ್ತೀಯನೋ? ಯಾಕೆ ಕಾರಲ್ಲೇ ಕರ್ಕೊಂಡು ಹೋಗ್ಬೇಕಿತ್ತಾ? ಕಾರ್ ಯಾರಿಗ್ ಬೇಕು? ಗಟ್ಟಿಯಾಗಿ ತಪ್ಕೊಂಡು ಹೋಗೋ ಮಜ್ಜಾ ಈ ಬೈಕ್ ಅಲ್ಲಿ ಇದೆ ಹೊರತು ಆ ಡಬ್ಬ ಕಾರಲ್ಲಿ ಇರೋಲ್ಲ. ಸಂಗಿ, ಇನ್ನೂ ಬೈಕ್ ಸ್ಟಾರ್ಟೇ ಮಾಡಿಲ್ಲ, ಬೈಕ್ ಹೋಗ್ತಾನೂ ಇಲ್ಲ, ಆಗ್ಲೇ ತಪ್ಕೊಂಡು ಕೂತ್ಕೊಂಡ್ಬಿಟ್ಯಾ? ಓ ಸಾರಿ, ನೀನ್ ಬೈಕ್ ಇನ್ನು ಸ್ಟಾರ್ಟೇ ಮಾಡಿಲ್ವಾ? ನಾ ಆಲ್ರೆಡಿ ಬೈಕ್ ಹೋಗ್ತಾ ಇದೆ ಅನ್ಕೊಂಡೆ. ಹಿಂಗೋದು ಹಂಗ್ ಬರೋದು, ಅಷ್ಟೊಳಗೆ ನಿನ್ಗೆ ಏನೇನ್ ಆಸೆ ಇದೆಯೋ ಎಲ್ಲ ತೀರಿಸ್ಕೊ. ಓಕೆ ಸಂಧಿ, ಅಷ್ಟು ಟೈಮ್ ಸಿಕ್ಕಿದ್ರೆ ಸಾಕು ಇಂಡಿಯಾನ ಅಮೆರಿಕಾ, ಅಮೆರಿಕಾನ ಇಂಡಿಯಾ ಮಾಡುವಂತ ಒಬ್ಬ ಹಿಟ್ಲರ್ನೇ ಸೃಷ್ಟಿ ಮಾಡ್ಬೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಹೇಗಿದೆಯಾ? ಚೆನ್ನಾಗಿದೆ. ಏ ಸಂಧಿ, ಲೇಡೀಸ್ ರಿಂಗ್ ಅಲ್ವಾ? ಏ ಕಳ್ಳ, ನೀನ್ ನನಗ್ ರಿಂಗ್ ಕೊಡ್ಸೋಕೋಸ್ಕರ ಒಬ್ಬಳನ್ನೇ ಕರ್ಕೊಂಡ್ ಬಂದಿದ್ಯಾ? ನನಗ್ ಗೊತ್ತು ನೀನ್ ಒಳಗೊಳಗೆ ನನ್ನನ್ನ ತುಂಬಾ ಪ್ರೀತಿಸ್ತಿದ್ಯಾ ಅಂತ. ಕೊಡು. ಸರ್, ಈ ಉಂಗ್ರದ ಮೇಲೆ ಲವ್ ಸಿಂಬಲ್ ಅಲ್ಲಿ SS ಅಂತ ಬರೆಯಕ್ಕಾಗತ್ತಾ? ಓ, ಧಾರಾಳವಾಗಿ 10 ನಿಮಿಷ ಕೂತ್ಕೊಳ್ಳಿ, ಮಾಡ್ಕೊಡ್ತೀನಿ. ಏ ಸಂಧಿ, SS ಅಂದ್ರೆ ಸಂಗೀತ ಸಂದೇಶ ಅಂತ ತಾನೇ? ಚೂರು ನಾಚಿಕೆನೇ ಇಲ್ಲ ನಿನಗೆ, ಎಲ್ಲ ನಾಯಿ ತರ ಪಬ್ಲಿಕ್ ಮೇಲೆ. ಇದ್ರಲ್ಲಿ ನಾಚಿಕೆ ಯಾಕೆ? ನಾವೇನ್ ಸೀಕ್ರೆಟ್ ಲವ್ ಮಾಡ್ತಿದೀವಿ, ನಮ್ದೇನಿದ್ರು ಓಪನ್ ಓಪನ್ ಲವ್. ಆ ಸಂಧಿ, ನೀನ್ ನನ್ನನ್ನು ಇಷ್ಟೊಂದು ಆಳ್ವಾಗಿ ಪ್ರೀತಿಸ್ತಿದ್ರು, ಹೇಳ್ದೆ ಹೇಗಿದ್ದೆ? ಸುಮ್ನೆ ಕೂತ್ಕೊಳ್ಳೆ, ತಲೆ ಎಲ್ಲ ಮಾತಾಡ್ಬೇಡ. ನಿನ್ ಮಾತ್ ಕೇಳಿ ಜನ ಎಲ್ಲ ನಗ್ತಾ ಇದಾರೆ. ಯಾರ್ ಎಷ್ಟೇ ನಕ್ರು, ನೀನೇನೇ ಬೈದ್ರು ನಾ ಯಾರಿಗೂ ಕೇರೆ ಮಾಡೋಲ್ಲ. ಹಾಗಾದ್ರೆ 3 ಬಿಟ್ಟೋಳು ಅಂತಾರೆ. ತಗೊಳ್ಳಿ ಸರ್ ರಿಂಗ್. ಏನು ಕೈ, ಏನು ರೇಖೆಗಳು, ಬ್ಯೂಟಿಫುಲ್. ಮೇಡಮ್, ನಿಮ್ಮ ಭವಿಷ್ಯದಲ್ಲಿ 2ನೇ ಗಂಡನ ಯೋಗ ಇದೆ. ಸುಮ್ನೆ ಇರೋ. ಏನ್ ಸರ್ ನೀವು? ಆಗ್ಲೇ ಅರ್ಧ ಆಯುಸ್ ಮುಗ್ದೋಯ್ತು. ಮೊದಲನೇ ಗಂಡನೇ ಯಾರು ಅಂತ ಗೊತ್ತಿಲ್ಲ, ಅದ್ ಹೇಗ್ ಸರ್ 2ನೇ ಗಂಡನ ಯೋಗ ಇರುತ್ತೆ? ಅದು ಅದಕ್ಕೆ ಭವಿಷ್ಯ ಅಂತ ಹೇಳೋದು ಮೇಡಮ್. ಅದು ಎಲ್ರಿಗೂ ಗೊತ್ತಾಗೋದಿಲ್ಲ, ನನ್ನಂತ ಪಂಡಿತರಿಗೆ ಗೊತ್ತಾಗೋದು. ಸರಿ ಸರಿ, ಮುಂದೇನ್ ಹೇಳಿ. ಮೇಡಮ್, ಮದುವೆಯಾಗಿ 3ನೇ ದಿನಕ್ಕೆ ನಿಮ್ ಮೊದಲನೇ ಗಂಡ ಅಯ್ಯೋ ದೇವ್ರೆ, ನಾನ್ ಹೇಗಪ್ಪ ಸಹಿಸ್ಕೊಳ್ಳಿ? ಅಯ್ಯೋ, ವೇಟ್, ಯಾಕೆ ಹೇಳ್ತಾ ಇದೀರಾ? ನೋಡಿ, ನಿಮ್ ಮೊದಲನೇ ಗಂಡ ಸತ್ತು 3ನೇ ದಿನಕ್ಕೆ ನಿಮ್ ಹಳೇ ಲವರು ಸ್ಲೋ ಮೋಷನ್ ನಲ್ಲಿ ಓಡ್ ಬಂದು ನಿಮಗೆ ಹಾಗೇ ತಾಳಿ ಕಟ್ತಾನೆ. ಹ್ಯಾಪಿ ಎಂಡ್.
ಏನ್ ಸರ್, ಕಾಮಿನಿ ಮೇಡಮ್ಗೆ ಭವಿಷ್ಯ ಹೇಳೋ ಗೋಲ್ಡನ್ ಆಪರ್ಚುನಿಟಿ ಸಿಕ್ಬಿಟ್ಟಿದೆ. ಯಾಗಪ್ಪ ಹೇಳ್ಬಾರ್ದಾ? ಹೇಳ್ಬಾರ್ದು ಅಂತೇನಿಲ್ಲ ಸರ್, ಆದ್ರೆ ತಾವು ಲೇಡೀಸ್ಗೆ ಭವಿಷ್ಯ ಹೇಳೋದ್ ಬಿಟ್ಟು ಯಾವತ್ತಾದ್ರೂ ಹುಡುಗರ ಕೈ ಹಿಡಿದು ಭವಿಷ್ಯ ಹೇಳಿದೀರಾ? ನಾನು ಹೇಳಲ್ಲ. ಯಾಕೆ ಸರ್ ಹೇಳಲ್ಲ? ಅದು ಹುಡುಗರ ಕೈ ಹಿಡ್ಕೊಂಡ್ರೆ ನಂಗ್ ಮೂಡೇ ಬರಲ್ಲ, ತುಂಬಾ ಒರಟಾಗಿರುತ್ತಲ್ಲ, ಅದಕ್ಕೆ ಕೋಮಲವಾಗಿರೋ ಹುಡುಗಿರ ಕೈ ಹಿಡ್ಕೊಂಡೇ ನಾನು ಹೇಳೋದು. ಮೇಡಮ್, ಇವ್ರ ಭವಿಷ್ಯ ಹೇಳೋ ಉದ್ದೇಶ ಗೊತ್ತಾಯ್ತಲ್ಲ? ಹಾ ನೋಡಿ, ಹುಡುಗಿರು ಯಾರು ಇವ್ರ ಹತ್ರ ಭವಿಷ್ಯ ಕೇಳ್ಬೇಡಿ. ಅಕಸ್ಮಾತ್ ಕೇಳ್ಬೇಕು ಅನ್ಸಿದ್ರು ಕೈ ಮಾತ್ರ ಯಾರು ಕೊಡ್ಬೇಡಿ. ಏಯ್ ಟಿಟಿಪಿ, ಗುರುದ್ರೋಹಿ, ಹೋಗ ಆಚೆ. ಬಂದ್ಬಿಟ್ಟ ಫಿಟ್ಟಿಂಗ್ ಇಡಕ್ಕೆ. ಸರ್ ಅವ್ನ್ ಯಾಕೆ ಸರ್ ಬೈತೀರಾ? ನಿಮ್ ಬುದ್ಧಿ ಏನು ಅಂತ ಗೊತ್ತಾಯ್ತು. ಮೇಡಮ್, ನೀವು ಏನ್ ಸರ್ ನೀವು ಭವಿಷ್ಯ ಹೇಳ್ತೀನಂತ ನಾಟಕ ಮಾಡಿ ನನ್ನ ಈ ಕೋಮಲವಾದ ಕೈಗಳ ಮೇಲೆ ಈ ಮುಳ್ಳ ಕೈಯಿಂದ ಸೌರಿ ಮಜಾ ತಗೊಂಡ್ರಲ್ಲ, ನೀವು ಮಾಡಿ ಸರಿನಾ? ಫನ್ನಿ ಕ್ಯಾರೆಕ್ಟರ್ಸ್. ಯಾ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕೆ? ನೀ ಎಲ್ರ ಜೊತೆ ಮಿಂಗಲ್ ಆಗಿ ಖುಷಿಯಾಗಿದ್ದಲ್ಲ, ಅದಕ್ಕೆ ಹ್ಯಾಪಿ ಆಗಿದ್ದೀನಿ. ಸೊ ನೀನು ಪ್ರಾಮಿಸ್ ಮಾಡಿರೋ ಪ್ರಕಾರ ರಿಂಗ್ ಕೊಡ್ಬೇಕು. ಎಸ್ ಆಫ್ ಕೋರ್ಸ್. ಇಲ್ಲಿ ಕೈ ಕೊಡು. ಸಂದೇಶ್, ಸಂದೇಶ್, ಇದು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಇದು ನಂದೇ ಉಂಗ್ರನ ಅಥವಾ ಹೊಸದಾಗಿ ತಂದ್ಯೋ? ಖಂಡಿತವಾಗ್ಲೂ ನೀ ಕಳ್ಕೊಂಡಿರೋ ರಿಂಗ್ ಅಲ್ಲ. ಇಷ್ಟಕ್ಕೂ ನೀನ್ ಕಳ್ಕೊಂಡಿರೋದು ಲೇಕಲ್ಲಿ ಸ್ನಾನ ಮಾಡುವಾಗ. ಅದೇ ರಿಂಗ್ ನಿನಗ್ ಸಿಗ್ಬೇಕು ಅಂದ್ರೆ ಆ ರಿಂಗ್ ನ ಮೀನ್ ನುಂಗಿ ಅದನ್ನ ನಾನ್ ತಂದು ಕುಯ್ದು ಆ ರಿಂಗ್ ನ ನಿನಗ್ ಕೊಡ್ಬೇಕು. ಇದೆಲ್ಲ ಶಾಕುಂತಲ ದುಷ್ಯಂತನ್ ಕಾಲದ ಕತೆ. ಅದಕ್ಕೆ ನಾನ್ ನಿನ್ಗೆ ಹೊಸ ರಿಂಗ್ ತಂದೆ. ನಾ ಕೊಟ್ಟಿರೋ ಈ ಉಂಗ್ರದಿಂದ ನಿನ್ ಫ್ರೆಂಡ್ ಕೊಟ್ಟಿದ್ ಆ ಉಂಗ್ರದ ನೆಮ್ಮದಿ ಸಿಕ್ಕ್ರೆ ಅದೇ ನನಗ್ ತೃಪ್ತಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಆ ಉಂಗ್ರ ಈ ಉಂಗ್ರ ಎಲ್ಲ ಸ್ಟಾಪ್. ಸೃಷ್ಟಿ, ನೀನ್ ಕಳ್ಕೊಂಡಿರೋ ಆ ಉಂಗ್ರ ಗರ್ಲ್ ಫ್ರೆಂಡ್ ಕೊಟ್ಟಿದ್ದ ಇಲ್ಲ ಬಾಯ್ ಫ್ರೆಂಡ್ ಕೊಟ್ಟಿದ್ದ? ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಒಟ್ನಲ್ಲಿ ನಿಮಗೆ ಆ ಯೋಗ ಇಲ್ಲ. ಬನ್ನಿ. ಎಲ್ಲಿ ಸರ್? ಭವಿಷ್ಯ ಹೇಳೋದು ತುಂಬಾ ಬಾಕಿ ಇದೆ, ಬನ್ನಿಪ್ಪ. ಸಂದೇಶ್, ಸಂದೇಶ್, ನಿಂದು ಬರ್ತಾ ಬರ್ತಾ ಅತಿ ಆಯ್ತು ಕಣೋ. ನಾನು ನೋಡ್ತಾನೆ ಇದ್ದೀನಿ, ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಒಂದೇ ಕುಟುಂಬ ತರ ಇದ್ದಾರೆ. ಅದು ಅಲ್ಲದೆ ನಾನು ನೀನು ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ. ಇಷ್ಟೆಲ್ಲ ಇದ್ರು ಅಷ್ಟು ಬೆಲೆ ಬಾಳೋಂಗ ನನಗ್ ಕೊಡದೆ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಸೃಷ್ಟಿ ಕೊಟ್ಟು ಅವಳ ಮುಂದೆ ನನ್ನ ಅವಮಾನ ಮಾಡ್ತೀಯ? ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ನೆ ಇರ್ಬೇಕಾ? ಸಂಧಿ, ನಾನ್ ಸುಮ್ನೆ ಇರಲ್ಲ. ಇವತ್ತೇ ನಿಮ್ಮ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ತಿಳಿಸ್ತೀನಿ. ಯು ಜೆಲಸಿ ಗರ್ಲ್, ನಾನ್ ಸೃಷ್ಟಿನ ಪ್ರೀತಿ ಮಾಡೋದನ್ನ ಆಗ್ಲೇ ನಮ್ ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿದೀನಿ. ಏನಂದ್ರು? ಬೆಸ್ಟ್ ಆಫ್ ಲಕ್ ಅಂದ್ರು. ನೀನ್ ತಲೆ. ಥ್ಯಾಂಕ್ಸ್. ಸಂಗಿ, ಇವತ್ತು ನಾನೇ ನಮ್ ತಂದೆ ತಾಯಿಗೆ ಫೋನ್ ಮಾಡಿ ಸೃಷ್ಟಿಗೆ ರಿಂಗ್ ಪ್ರೆಸೆಂಟ್ ಮಾಡಿದ್ದನ್ನು ಹೇಳೋಣ ಅನ್ಕೊಂಡಿದ್ದೆ. ಹೇಗಿದ್ರು ಫಿಟ್ಟಿಂಗ್ ಇಡೋಕ್ ನೀನ್ ಇದೆಯಲ್ಲ, ಅದ್ರ ಜೊತೆ ಇದನ್ನು ಹೇಳ್ಬಿಡು. ನನಗೆ ಎಷ್ಟಡಿ ಚಾರ್ಜ್ ಆದ್ರೂ ಉಳಿಯುತ್ತೆ. ಒಂದ್ ಹುಡ್ಗ ಒಂದ್ ಹುಡುಗಿಗೆ ರಿಂಗ್ ಪ್ರೆಸೆಂಟ್ ಮಾಡಿದ್ರೆ ಏನರ್ಥ ಗೊತ್ತಾ? ಏನರ್ಥ? ಪರಸ್ಪರ ಇಬ್ರಿಗೂನು ಮದ್ವೆಗೆ ಒಪ್ಪಿಗೆ ಇದೆ ಅಂತ ಅರ್ಥ. ತಿಳಿತಾ? ಕರೆಕ್ಟ್. ನಾನು ಹಾಗನ್ಕೊಂಡೆ ಸೃಷ್ಟಿ ಬೆರಳಿಗೆ ರಿಂಗ್ ಹಾಕಿದ್ದು. ಅದು ನಿನಗ್ ತಿಳಿತಾ? ಯು ಮೆಂಟಲ್. ವೆಲ್ಕಮ್. ನಾನು ಆದಷ್ಟು ಬೇಗ ನನ್ನ ಪ್ರೀತಿ ಬಗ್ಗೆ ಸೃಷ್ಟಿ ಹೇಳಲೇಬೇಕು. ಹೇ ಸಂದೇಶ್, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕು ಅಂತ ನಾನು ಒಬ್ಬಳೇ ಇಲ್ಲಿ ಕರ್ಕೊಂಡ್ಬಂದು ಯಾಕೆ ಸುಮ್ಮನೆ ಕೂತಿದ್ಯಾ? ಸೃಷ್ಟಿ, ಇಲ್ಲಿವರೆಗೂ ನಾನು ಯಾವ ತಪ್ಪು ಮಾಡಿಲ್ಲ. ಈಗ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸಿದ್ರು ನನಗನ್ಸಿದ್ದನ್ನ ನಾ ಹೇಳೋದ್ರಲ್ಲಿ ಯಾವ ತಪ್ಪಿಲ್ಲ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ನಾನ್ ಮಾತಾಡೋದನ್ನ ಕೇಳಿಸ್ಕೊಂಡವ್ರ ತಪ್ಪು ಅಂದ್ರೆ ಅದು ಅವ್ರ ತಪ್ಪು ಅಂತ ನಾ ಹೇಳ್ತೀನಿ. ಆಯ್ತು ಮಾರಾಯ, ನೀನ್ ಇಂಡೈರೆಕ್ಟ್ ಆಗಿ ನನ್ಗೆ ಹೇಳ್ತಾ ಇದ್ಯಾ. ನೀನ್ ಏನೇ ತಪ್ಪು ಮಾತಾಡಿದ್ರು ಅದ್ ನಿನ್ ತಪ್ಪಲ್ಲ ಅಂತ ಒಪ್ಕೋತೀನಿ, ಸರಿನಾ? ಸೃಷ್ಟಿ ಅಂತ ಹೆಸರಿಟ್ಕೊಂಡಿರೋ ನಿನ್ಗೂ ನನ್ ಕಣ್ಮುಂದೆ ಕಾಣೋ ಈ ಸೃಷ್ಟಿಗೂ ಏನ್ ವ್ಯತ್ಯಾಸ ಇದೆ? ಕವಿತರ ಮಾತಾಡಿ ನನ್ನೇ ಸಿಕ್ಕಾಕ್ಸ್ತಾ ಇದ್ಯಾ? ಎಷ್ಟೋ ಜೀವರಾಶಿಗಳನ್ನ ತನ್ನ ಒಡ್ಲಲ್ಲಿ ತುಂಬಿಕೊಂಡು ಸದಾ ನಗುವ ಈ ಸೃಷ್ಟಿ ಹಾಗೆ ನಿನ್ ಕಣ್ಮುಂದೆ ಕೂತಿರೋ ಈ ಸೃಷ್ಟಿನೂ ತಾನ್ ಪ್ರೀತಿಸ್ತಿರೋ ಹುಡುಗನ್ನೇ ಮದ್ವೆ ಆಗಿ ಅವನ್ ಮಗುವಿನ ತಾಯಿ ಆಗೋಕೆ ಹಂಬಲಿಸ್ತಾ ಇದ್ದಾಳೆ. ಹಾಗಾದ್ರೆ ಸೃಷ್ಟಿ, ಎಕ್ಸ್ಕ್ಯೂಸ್ ಮೀ, ನಮ್ಮ ಉದಯ ಟಿವಿಯ ಆದರ್ಶ ಪ್ರೇಮಿಗಳು ಕಾರ್ಯಕ್ರಮಕ್ಕೆ ನಿಮ್ಮಿಬ್ಬರನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಇದೀವಿ. ಸಾರಿ, ಆಮೇಲೆ ಬನ್ನಿ. ಹೇ ಸಂದೇಶ್, ಕೇಳಿ ಬಿಡು, ಆಮೇಲೆ ಯಾಕೆ? ಆಯ್ತು, ಮಾಡ್ಕೊಳ್ಳಿ. ಓಕೆ ಸರ್. ಕ್ಯಾಮ್ರಾ ಆನ್, ರೋಲಿಂಗ್. ಮೇಡಮ್, ನಿಮ್ ಹೆಸರು? ಸೃಷ್ಟಿ. ಮಿಸ್ ಸೃಷ್ಟಿ, ನಿಮ್ಮಿಬ್ಬರಿಗೂ ಇನ್ನು ಮದ್ವೆ ಆಗಿಲ್ಲ ತಾನೆ? ಇನ್ನೂ ಆಗಿಲ್ಲ. ಬೇಗ ನಮ್ಮಿಬ್ಬರು ಮದ್ವೆ ಆಗ್ಲಿ ಅಂತ ದಿನ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದೀನಿ. ದಟ್ಸ್ ನೈಸ್.
ಸರ್ ನೀವು ಎಸ್, ನಾನು ಅಷ್ಟೇ. ನನ್ನ ಪ್ರೀತಿ ಹುಡುಗಿಗೆ ತಾಳಿ ಕಟ್ಟಕ್ಕೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದೀನಿ. ಹೇ ನೀನು ಎಸ್, ಮತ್ತಿಷ್ಟ ದಿನ ಹೇಳಲೇ ಇಲ್ಲ. ಅದೇನ್ ಹೇಳೋಣ ಅಂತಾನೆ ನೀನೊಬ್ಬಳೇನೆ ಇಷ್ಟು ದೂರ ಕರ್ಕೊಂಬಂದಿರೋದು. ವೆರಿ ಇಂಟ್ರೆಸ್ಟಿಂಗ್. ನೋಡಿ ಮೇಡಮ್, ನೀವಿಬ್ರು ಇಷ್ಟು ದಿವಸ ಜೊತೆಗಿದ್ರು ನಿಮ್ ಮನ್ಸಲ್ಲಿರೋದ್ನ ಒಬ್ರಿಗೊಬ್ರಿಗೆ ಹೇಳ್ಕೊಳಕ್ಕಾಗ್ಲಿಲ್ಲ. ಅದನ್ನೇ ಲವ್ ಇಸ್ ಬ್ಲೈಂಡ್ ಅನ್ನೋದು. ಮಿಸ್ ಸೃಷ್ಟಿ, ನಿಮ್ಮಿಬ್ಬರ ಲವ್ ಎಲ್ಲಿ, ಹೇಗೆ, ಯಾವತ್ತು ಆರಂಭ ಆಯ್ತು ಅಂತ ನಮಗೆ ಹೇಳ್ತೀರಾ? ನಮ್ಮಿಬ್ಬರ ಲವ್ ಎಜುಕೇಶನಲ್ ಟೂರ್ ನಲ್ಲಿ ಸ್ಟಾರ್ಟ್ ಆಯ್ತು. ನಮ್ ಲವ್ ಸ್ಟಾರ್ಟ್ ಆಗಿ ಸುಮಾರು 5 ವರ್ಷ ಆಯ್ತು. ಮೇಡಮ್, ನೀವು ನಿಮ್ ಬಾಯ್ ಫ್ರೆಂಡ್ ನ ಏನಂತ ಕರಿತೀರಾ? ಮಾಮೂಲಾಗಿ ಸಂತೋಷ್ ಹೋಗೋ ಬಾರೋ ಅಂತಾನೆ ಕರಿತೀನಿ. ನಿಮ್ ಬೆರಳಲ್ಲಿರೋ ಉಂಗುರದ ಲವ್ ಸಿಂಬಲ್ ಮೇಲೆ SS ಅಂತ ಇದೆ. ಹಂಗಂದ್ರೆ ಸಂತೋಷ್ ಸೃಷ್ಟಿ ಅಂತನಾ? ಅಲ್ಲ, ಮತ್ತೆ ಸೃಷ್ಟಿ ಸಂತೋಷ್ ಅಂತ. ಅಂದ್ರೆ ಫಸ್ಟ್ ನಿಮ್ ಹೆಸರು, ಆಮೇಲೆ ನಿಮ್ ಉಡ್ಬಿ ಹೆಸರು. ಇಟ್ಸ್ ಫೈನ್. ನೀವಿಬ್ರು ನಮ್ ಜೊತೆ ಇಷ್ಟೊತ್ತು ಕೋಆಪರೇಟ್ ಮಾಡಿದಕ್ಕೆ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಮಿಸ್ಟರ್ ಸಂತೋಷ್. ಒನ್ ಫನ್ ಕ್ಲಾರಿಫಿಕೇಶನ್. ಏನದು? ಹಿ ಇಸ್ ನಾಟ್ ಮೈ ಲವರ್ ಸಂತೋಷ್, ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸಂದೇಶ್. ಸಾರಿ ಸರ್, ನೀವೇ ಅವ್ರ ಫಿಯಾನ್ಸಿ ಸಂತೋಷ್ ಅಂತ ತಿಳ್ಕೊಂಡು ತಪ್ಪಾಗಿ ಮಾತಾಡ್ಬಿಟ್ಟೆ. ಎನಿವೇ, ಗುಡ್ ಲಕ್ ಫಾರ್ ಬೋತ್ ಆಫ್ ಯು ಇನ್ ಯೋರ್ ಲವ್ ಲೈಫ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೃಷ್ಟಿ, ಇಷ್ಟೊತ್ತು ಆ ಟಿವಿ ಅವ್ರ ಹತ್ರ ಹೇಳಿದ ವಿಷಯ ಎಲ್ಲ ನಿಜನಾ? ಯಾವ ವಿಷಯ? ಅದೇ ನಿನ್ ಲವರ್ ಸಂತೋಷ್ ಬಗ್ಗೆ. ಹೌದೌದು, ನಾನು ಹಾಗೂ ಸಂತೋಷ್ ಸುಮಾರು 5 ವರ್ಷದಿಂದ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದೀವಿ. ಮೋಸ್ಟ್ಲಿ ಮುಂದಿನ ತಿಂಗಳೇ ನಮ್ಮಿಬ್ಬರ ಮದ್ವೆ. ಈಗ ಅವನು ನೋಡೋಕೋಸ್ಕರನೇ ಮೈಸೂರಿಂದ ಬೆಂಗಳೂರು ಹೊರಟಿದ್ದೀನಿ. ಮಿಸ್ ಸೃಷ್ಟಿ, ನಿಮ್ಮಿಬ್ಬರ ಲವ್ ಎಲ್ಲಿ, ಹೇಗೆ, ಯಾವತ್ತು ಆರಂಭ ಆಯ್ತು ಅಂತ ನಮಗೆ ಹೇಳ್ತೀರಾ? ನಮ್ಮಿಬ್ಬರ ಲವ್ ಎಜುಕೇಶನಲ್ ಟೂರ್ ನಲ್ಲಿ ಸ್ಟಾರ್ಟ್ ಆಯ್ತು. ನಮ್ ಲವ್ ಸ್ಟಾರ್ಟ್ ಆಗಿ ಸುಮಾರು 5 ವರ್ಷ ಆಯ್ತು. ಸೃಷ್ಟಿ, ಮೇಡಮ್, ನೀವು ನಿಮ್ ಬಾಯ್ ಫ್ರೆಂಡ್ ನ ಏನಂತ ಕರಿತೀರಾ? ಮಾಮೂಲಾಗಿ ಸಂತೋಷ್ ಹೋಗೋ ಬಾರೋ ಅಂತಾನೆ ಕರಿತೀನಿ. ಅಪ್ಪ 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 ಅಪ್ಪ, ಯಾಕೋ ಕಿರಿಸ್ತಾ ಇದೀಯಾ? ನಿಮ್ಮ ಅಪ್ಪನ ಕಿವಿ ಇನ್ನೂ ಕೇಳಿಸುತ್ತೆ. ಮೆತ್ತಗ್ ಮಾತಾಡು. ಅಪ್ಪ, ಸೃಷ್ಟಿ ಟಿವಿಗೆ ಇಂಟರ್ ಕೊಟ್ಟಿದ್ದು ನಾನು ನೋಡ್ದೆ ಅಪ್ಪ. ಸೃಷ್ಟಿ ನೋಡ್ದ? ಹೂನಪ್ಪ, ಮದರ್ ಪ್ರಾಮಿಸ್. ಅಯ್ಯೋ ಬೇಕು ನನ್ ಮಗನೇ, ಅವಳು ಟಿವಿಗೆ ಇಂಟರ್ವ್ಯೂ ಕೊಡ್ತಾ ಇದ್ರು ನೋಡ್ಕೊಂಡು ಹಾಗೆ ಬಂದಿದ್ಯಲ್ಲ, ಅವಳನ್ನ ಎತ್ತಾಕೊಂಡ್ ಬರೋದಕ್ಕೆ ನಿನಗೆ ಏನ್ ಬಂದಿತ್ತು ದೊಡ್ಡವಾಗ? ಅಪ್ಪ ಸಾಕ್ ನಿಲ್ಸಪ್ಪ, ನಾನು ಅವಳು ನೋಡಿದ್ದು ಟಿವಿಲಿ ಇಂಟರ್ವ್ಯೂ ಕೊಟ್ಟಿದ್ದು ಟೆಲಿಕಾಸ್ಟ್ ಆಗುವಾಗ. ಏನು ಟಿವಿಗೆ ಇಂಟರ್ವ್ಯೂ ಕೊಡ್ತಾ ಇದ್ಲಾ? ಯಾವ ಊರಲ್ಲಿ ಇಂಟರ್ವ್ಯೂ ಕೊಟ್ಲು ಅಂತ ನಿಂಗೆ ಯಾರು ಗೊತ್ತಾಯ್ತೇನೋ? ಮೋಸ್ಟ್ಲಿ ಮಡಿಕೇರಿ ಕೆಮ್ಮಗುಡಿ ತರ ಗ್ರೀನ್ ಬ್ಯಾಕ್ ಗ್ರೌಂಡ್ ಇತ್ತಪ್ಪ, ಸರಿಯಾಗಿ ಗೊತ್ತಾಗ್ಲಿಲ್ಲ ಅದು. ಅವಳ ಜೊತೆ ಸಂತೋಷ ಏನಾದ್ರು ಇದ್ನಾ? ಅಪ್ಪ ಸಂತೋಷ ಇರ್ಲಿಲ್ಲ, ಬೇರೆ ಯಾರೋ ಹುಡುಗ ಇದ್ದ. ಬೇರೆ ಯಾರಿರಬಹುದು? ನೀನ್ ಈಗಲೇ ಟಿವಿ ಆಫೀಸಿಗೆ ಫೋನ್ ಮಾಡಿ ಆ ಪ್ರೋಗ್ರಾಮ್ನ ಯಾವ ಊರಿನಲ್ಲಿ ಎಷ್ಟು ಗಂಟೆಗೆ ಶೂಟ್ ಮಾಡಿದ್ರು ಅಂತ ತಿಳ್ಕೊಂಡು ನೀನ್ ಆ ಪ್ಲೇಸ್ಗೆ ಹೋಗಿ ಅವಳನ್ನ ಕರ್ಕೊಂಡೆ ಈ ಮನೆಗೆ ಬರ್ಬೇಕು. ತಗೋ 20,000 ನಿನ್ ಖರ್ಚಿಗೆ. ಏಯ್ ದಂಡ ಪಿಂಡಗಳ, ಬಿಟ್ಟಿ ಊಟ ತಿಂದು ತಿಂದು ನನ್ನ ಹೊಟ್ಟೆನ ಯಾಕ್ರ ಉರಿಸ್ತೀರಾ? ಎಲ್ಲಾದ್ರೂ ಹೋಗಿ ಎಷ್ಟು ದಿವಸ ಬೇಕಾದ್ರೂ ಟೈಮ್ ತಗೊಳ್ಳಿ, ಆದ್ರೆ ಆ ಸೃಷ್ಟಿನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸಿ, ಆಮೇಲೆ ನಿಮ್ ಮುಖ ತೋರಿಸ್ಬೇಕು. ಐ ತಲೆ ಅಳ್ಳಾಡ್ಸೋದಕ್ಕೆ ನನ್ನ ಕಥೆನ ಹೇಳ್ತಾ ಇದ್ದೀನಿ, ತೊಲಗ್ರೋ ಇಲ್ಲಿಂದ. ನೋಡಿ, ಇವಳು ಬರೀ ನನ್ಗೆ ಇರ್ತಾಳೆ. ಏ ಸೃಷ್ಟಿ ಬರ್ತಿರ ಕಂಡ್ರೆ ಅವಳ ಹತ್ರ ಯಾರು ಮಾತಾಡ್ಬಿಡಿ ಆಯ್ತಾ? ನಮ್ಮ ಪಾಡಿ ನಾವು ಮಾತಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್. ಅವಳಿಗೆ ಏ ಏನೇ ನಿಮ್ದು? ಯಾರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಏನ್ ಸರ್ಪ್ರೈಸಾ? ಸರ್ಪ್ರೈಸ್ ಇರೋದು ನಿನ್ನಂತ ಪಾಂಚಾಲಿ ಹತ್ರ, ನಮ್ಮ ಹತ್ರ ಏನಿದೆ? ಭಾವನಾ, ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ನಿನ್ಗೆ ಯಾವ್ಯಾವ ಊರಲ್ಲಿ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದಾರೆ ಅಂತ ಹೇಳು ನೋಡೋಣ. ಅವಳೇನೆ ಕೇಳ್ತೀಯಾ? ನಾನ್ ಹೇಳ್ತೀನಿ ಬಿಡು. ಮಹಾಭಾರತದಲ್ಲಿ ದ್ರೌಪದಿ 5 ಜನ ಗಂಡಂದ್ರನ್ನ ಕಟ್ಕೊಂಡಿರೋ ತರ ಇವಳು ಒಂದೊಂದ್ ಊರಲ್ಲಿ ಒಬ್ಬೊಬ್ಬ ಬಾಯ್ ಫ್ರೆಂಡ್ ಇಟ್ಕೊಂಡಿದ್ದಾಳೆ ಅಷ್ಟೇ. ಮಂಜು, ಏನೇ ನಿಜ ಹೇಳಿದ್ರೆ ಕಿರ್ಚ್ಕೋತ್ಯಾ? ಇಷ್ಟ ದಿನ ಸಂದೇಶ್ನ ಲವ್ ಮಾಡೋ ತರ ನಾಟಕ ಮಾಡಿ ಈಗ ಅದ್ಯಾವನ ಸಂತೋಷನ ನಾ ಮದ್ವೆ ಆಗ್ತಿದ್ಯಂತೆ. ಸ್ವಾತಿ, ನಾ ಸಂತೋಷನ್ ಲವ್ ಮಾಡ್ತಿದ್ದೀನಿ ನಿಜ, ಅವನನ್ನೇ ಮದ್ವೆ ಆಗ್ತಿದ್ದೀನಿ ಅದು ನಿಜ. ನಾ ಸಂದೇಶನ್ ಲವ್ ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನೀನ್ ಲವ್ ಮಾಡ್ತಿರೋ ಸಂದೇಶ ದಿನ ನಮ್ ಬಾಯ್ ಫ್ರೆಂಡ್ಸ್ ಮುಂದೆ ನಾನ್ ಸೃಷ್ಟಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ನಂತೆ. ಸಂದೇಶಿಗೆ ಎಲ್ಲಿದ್ದಾನೆ? ಅವ್ನ್ ಎಲ್ಲಿದ್ದಾನೆ ಅಂತ ನನ್ಗೇನ್ ಗೊತ್ತು? ನಿಂಗ್ ತಾನೇ ಚೆನ್ನಾಗ್ ಗೊತ್ತು. ಸಂದೇಶ್, ನೀ ನನ್ನ ಲವ್ ಮಾಡ್ತಿದ್ದೆ ಅಂತೆ ಹೌದಾ? ಯಾರು ಹೇಳಿದ್ದು?
ಟೂರಿಗೆ ಬಂದಿರೋ ಎಲ್ಲ ಹುಡುಗಿರು ಹೇಳ್ತಾ ಇದಾರೆ ಗೊತ್ತಾ? ಅಸೂಯೆ ಹೆಣ್ಣಿನ ಇನ್ನೊಂದು ಮುಖ ಅಂತಾರೆ ಗೊತ್ತಾ? ಹಾಗಾದ್ರೆ ನಿನ್ನ ಲವ್ ಮಾಡ್ತಿಲ್ಲ ತಾನೆ? ಚಚೆ, ನಾನ್ ನಿನ್ ಬಗ್ಗೆ ಯಾವತ್ತೂ ಆ ತರ ಥಿಂಕ್ ಮಾಡಿಲ್ಲ. ಎಲ್ರ ಹಾಗೆ ನೀನು ನನ್ನ ಫ್ರೆಂಡ್ ಅಷ್ಟೇ. ತುಂಬಾ ಥ್ಯಾಂಕ್ಸ್. ನಿನ್ ಮಾತ್ ಕೇಳಿ ನನ್ಗೆ ನಿನ್ ಮೇಲಿನ ನಂಬಿಕೆ ಇನ್ನೂ ಜಾಸ್ತಿ ಆಯ್ತು. ಇನ್ಮೇಲೆ ಯಾವತ್ತೂ ಆ ಹುಡುಗಿರ್ ಮಾತ್ ನಂಬಲ್ಲ. ಓಕೆ ಓಕೆ. ನಿನ್ನೆ ಟಿವಿ ಇಂಟರ್ವ್ಯೂಲಿ ನೀನು ಸಂತೋಷ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆದ್ರೆ ಸಂತೋಷ್ ಇರೋದು ಬ್ಯಾಂಗ್ಳೂರಲ್ಲಿ, ನೀನಿರೋದು ಮೈಸೂರಲ್ಲಿ. ನಿಮ್ಮಿಬ್ರು ಮಧ್ಯೆ ಲವ್ ಹೇಗಾಯ್ತು? ನಾನು ಚಿಕ್ಕನ್ನಲ್ಲೇ ತಂದೆ ತಾಯಿ ಕಳ್ಕೊಂಡ ಅನಾಥೆ. ಸೋದರ ಮಾವನ ಆಶ್ರಯದಲ್ಲೇ ಬೆಳೀತಾ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಆಗ ಅದೇ ಕಾಲೇಜ್ಗೆ ಇಂಜಿನಿಯರಿಂಗ್ ಓದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದ ಸಂತೋಷ್ ಹಾಗೂ ನನ್ನ ಮಧ್ಯೆ ಪ್ರೀತಿ ಆರಂಭ ಆಯ್ತು. ಹಾಯ್ ಸೃಷ್ಟಿ. ಹಾಯ್. ಹೌ ಆರ್ ಯು? ಏನ್ ಸಂತೋಷ್, ಲೆಕ್ಚರರ್ಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ತುಂಬಾ ಸೆನ್ಸಿಟಿವ್ ಬಾಯ್. ಮುಖ ಹೇಗ್ ಸಣ್ಣದಾಯ್ತು ನೋಡು. ಸಂತೋಷ್, ಸ್ಮೈಲ್ ಪ್ಲೀಸ್, ಸ್ಮೈಲ್. ಗುಡ್ ಬಾಯ್. ಅಂದಾಗೆ ಬೆಂಗಳೂರಿಂದ ಮೈಸೂರಿಗೆ ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದೀನಿ. ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಇದೀನಿ. ಓ, ಏನದು ಗುಡ್ ನ್ಯೂಸ್? ನೀನ್ ಕಣ್ ಮುಚ್ಕೋ, ನಾನು ಹೇಳ್ತೀನಿ. ಓಕೆ, ಮುಚ್ತೆ. ಇಲ್ಲಿ ಕೈ ಕೊಡು. ಮೆಲ್ಲ ಕಣ್ಬಿಡು. ಸಂತೋಷ್, ಯಾ, ಇದು ನಮ್ಮಿಬ್ಬರ ಗಾಂಧರ್ವ ವಿವಾಹದ ನೆನಪಿಗಾಗಿ ಈ ದುಷ್ಯಂತ ಈ ಶಾಕುಂತಲೆ ಕೊಡ್ತಿರೋ ಪ್ರೇಮದುಂಗ್ರ. ಒಂದ್ ವೇಳೆ ಈ ಶಾಕುಂತಲೆ ನೀನ್ ಕೊಟ್ಟಿರೋ ಪ್ರೇಮ ದುಂಗ್ರನ್ ಬಿಟ್ಟು ಈ ದುಷ್ಯಂತನ ಬಳಿ ಬಂದ್ರೆ ಅಷ್ಟೇ, ರಿಜೆಕ್ಟ್. ಕಣ್ವ ಋಷಿಗಳ ಆಶ್ರಮಕ್ಕೆ ವಾಪಸ್ ಕಳಿಸ್ತಾ ಇರ್ತೀನಿ. ಒಂದ್ ವೇಳೆ ನೀ ಹಾಗೇನಾದ್ರೂ ಮಾಡಿದ್ರೆ ನಾನ್ ಯಾವ ಆಶ್ರಮಕ್ಕೂ ಹೋಗದೆ ವಿಷ ಕುಡಿದು ಸಾಯ್ತೀನಿ. ಅಯ್ಯೋ ಹುಚ್ಚಿ, ನೀನ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತೀಯಾ? ನೀನ್ ಸತ್ರ ನಾನ್ ಬದುಕಿರ್ತೀನ? ನಿನ್ ಜೊತೆ ನಾನು ವಿಷ ಕುಡಿದು ಸಾಯ್ತೀನಿ. ಸಂತೋಷ್, ಇವತ್ತೇ ಕೊನೆ. ಇನ್ಮೇಲೆ ಯಾವತ್ತೂ ಸಾಯೋ ಮಾತಾಡ್ಬಾರ್ದು. ಸರಿ, ಬಾ ಕ್ಯಾಂಟೀನ್ ಹೋಗೋಣ. ಹೌದು, ಈ ಉಂಗ್ರದ ಮೇಲೆ ಎಸ್ ಅಂತ ಬರ್ತಿದ್ಯಲ್ಲ, ಅಂದ್ರೆ ಸಂತೋಷ್ ಸೃಷ್ಟಿ ಅಂತನಾ? ಅಲ್ಲ, ಮತ್ತೆ ಸೃಷ್ಟಿ ಸಂತೋಷ್ ಅಂತ. ಓಕೆ ಓಕೆ ಓಕೆ. ನಮ್ ಮದ್ವೆ ಯಾವಾಗ ಅಂತ ಹೇಳೇ ಇಲ್ಲ. ಇನ್ನು 6 ತಿಂಗಳಲ್ಲಿ ನಿನ್ನ ಮದ್ವೆಗೆ ನಮ್ಮಪ್ಪ ಅಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಹೇ ಸೃಷ್ಟಿ, ಏನಿದೆಲ್ಲ? ಫ್ರೆಂಡ್ಸ್ ಲೆಕ್ಚರ್ಸ್ ಎಲ್ಲ ಇಲ್ಲೇ ನೋಡ್ತಾ ಇದಾರೆ. ನಾವ್ ಈ ತರ ಹಗ್ ಮಾಡ್ಕೊಂಡಿದ್ರೆ ಅವರೆಲ್ಲ ಏನ್ ತಿಳ್ಕೊಳ್ಳಲ್ಲ. ಓ, ನಾನ್ ಹೇಳಿದ ಡೈಲಾಗ್ ನನ್ಗೆ ಹೊಡಿತಾ ಇದ್ಯಾ? ಯಾರ್ ಏನ್ ಅನ್ಕೊಂಡ್ರು ಸರಿ, ಐ ಡೋಂಟ್ ಕೇರ್. ಕೇರ್ ಮಾಡಕ್ ನಾನಪ್ಪ ಇದೀನಿ ಕಣೆ.
ಏಯ್ ಇವತ್ತಿನ ಟೈಮ್ ಚೆನ್ನಾಗಿದೆ ಕಣೋ, ಇನ್ನೊಂದನೇ ಸಿಕ್ಕು ನೀನು, ನೋಡ್ಕೋತೀನಿ ನಿನ್ನ. ಆಯ್ತು ಬಾರ, ಕಾಯ್ತಾ ಇರ್ತೀನಿ. ಮೊದ್ಲು ಹೋಗಿ ಯಾವ್ದಾರು ಹಾಸ್ಪಿಟಲ್ ನಲ್ಲಿ ಬೆಡ್ ಹುಡ್ಕೋ ಹೋಗು. ಏಯ್ ನೀನ್ ಬಾರೆ ಮನೆಗೆ, ನಿನಗಿದೆ. ಬಾ ಸೃಷ್ಟಿ, ಹೋಗೋಣ. ಅಪ್ಪ 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 ಅಪ್ಪ, ಯಾಕೋ ಏನಾಯ್ತು? ಆ ಸಂತೋಷ್ ನೋಡು ಹೇಗೆ ಹೊಡೆದಿದ್ದಾನೆ ನನಗೆ. ಅವನ್ ಯಾಕೆ ನಿನ್ಗೆ ಹೊಡಿತಾನೆ? ಅವ್ನು ನಮ್ಮ ಸೃಷ್ಟಿಗೆ ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡಿ ಎಲ್ರ ಮುಂದೆ ಕಾಲೇಜ್ನಲ್ಲಿ ತಪ್ಕೊಂಡು ಕಿಸ್ಕೊಟ್ಟಪ್ಪ. ಅದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದಕ್ ನೀನೇನ್ ಮಾಡ್ದೆ? ಏಯ್ ನೀನ್ ಯಾರೋ ನಾಳೆ ನಾನ್ ಮದುವೆ ಆಗ ಹುಡುಗಿ ತಪ್ಕೊಂಡು ಕಿಸ್ಕೊಳಕ್ಕೆ ಅಂತ ಕೇಳಿ 2 ಬಾರಿಸ್ದಪ್ಪ. ಒಳ್ಳೆ ಕೆಲಸನೇ ಮಾಡಿದ್ಯಾ. ಅದಕ್ಕೆ ಅವ್ನು ಏನ್ ಮಾಡ್ದ ಗೊತ್ತಪ್ಪ, ನನಗೆ ನನ್ನ ಫ್ರೆಂಡ್ಸ್ಗೆ ನಾಯಿ ಹೊಡೆದಂಗ್ ಹೊಡೆದಪ್ಪ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ಅವನ್ ಕೈಲಿ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ, ನಿನ್ಗೆ ನೆಕ್ಸ್ಟ್ ಟೈಮ್ ಈ ತರ ಒದೆ ತಿಂದು ನನಗೆ ಮುಖ ತೋರ್ಸ್ಕೊಡ್. ಅವನ್ ಕೈ ಕಾಲು ಮುರಿದು ಈ ಮನೆ ಕಾಲಿಡ್ಬೇಕು, ತಿಳಿತಾ? ಅಪ್ಪ ಸೃಷ್ಟಿ ಬಂದ್ಲು. ಸೃಷ್ಟಿ, ಏನ್ ಮಾವ ಕರೆದ್ರಾ? ಕಾಫಿ ಏನಾದ್ರು ಬೇಕಿತ್ತಾ? ಏನೇನ್ ನಸ್ಗುನ್ನೆ. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಆ ಸಂತೋಷನ್ನ ಕಪ್ಕೊಂಡು ಕಿಲಿಕಿಲ ಅಂತ ಕಿಸಿತಾ ಇದ್ದಂತೆ, ಆದ್ರೆ ಇಲ್ಲಿ ಬಂದು ಮಾವ ಕಾಫಿ ಬೇಕಾ ಅಂತ ತಕ್ಕಂತ ಆಡ್ತೀಯಾ? ಏಯ್ ಸತೀಶ, ನೀನ್ ಮದ್ವೆ ಆಗೋ ಹುಡುಗಿನ ಪಬ್ಲಿಕ್ ನಲ್ಲಿ ಆ ಸಂತೋಷ ನಿನ್ ಕಣ್ಮುಂದೆ ಮಾಡಿದ ಕೆಲ್ಸನ ಈಗ ನೀನು ನನ್ ಕಣ್ಮುಂದೆ ಮಾಡ್ಬೇಕು. ಅಪ್ಪ ಅದೇನ್ ಬಗಲೇ, ಅವಳನ್ನ ತಪ್ಕೊಳಕ್ ಭಯ ಆಗುತ್ತಪ್ಪ. ಎಣ್ಣಿಗ್ ನನ್ ಮಗನೇ. ಹೇಯ್ ಹೇಯ್, ಏನೇ ಕಿಸಿತಾ ಇದೀಯಾ? ಇನ್ನೊಂದ್ ಸ್ವಲ್ಪ ದಿವಸ ನೋಡ್ತೀನಿ. ಅವನ್ ಹೀಗೆ ಹೆಣ್ಣಿಗನ್ ತರ ಆಡ್ತಾ ಇದ್ರೆ ಅವನ್ ಮಾಡೋ ಕೆಲ್ಸನ ನಾನ್ ಮಾಡ್ತೀನಿ. ಕಿರ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ. ಈ ಮನೆಗೆ ನಾನೇ ಸರ್ವಾಧಿಕಾರಿ. ನಿನ್ ಡಿಗ್ರಿ ಮುಗಿತಿದ್ದಾಗೆ ನಿನ್ ಕುತ್ತಿಗೆಗೆ ನನ್ನ ಮಗನ ಕೈಲಿ ತಾಳಿ ಕಟ್ಸಿ ನಿಮ್ಮ ಅಪ್ಪನ ಸಮಸ್ತ ಆಸ್ತಿನೆಲ್ಲ ಅನುಭವಿಸೋ ಅದೃಷ್ಟವಂತ ನಾನೇ ಆಗ್ತೀನಿ. ಈ ರೀತಿ ಸ್ನೇಹದಿಂದ ಆರಂಭವಾದ ನಮ್ ಪ್ರೀತಿ ಮದ್ವೆ ಹಂತಕ್ಕೂ ಬಂತು. ಅದನ್ ಕೇಳಿದ್ ನನ್ ಸೋದರ ಮಾವ ನನ್ನ ಒಂದ್ ರೂಮಲ್ಲಿ ಕೂಡ ಹಾಕ್ತ. ಅಲ್ಲಿಂದ ತಪ್ಪಿಸ್ಕೊಂಡು ಹೈವೇ ನಿಂತಿದ್ ಬಸ್ಸಲ್ಲಿ ಕೂತ್ಕೊಂಡೆ. ಆ ಬಸ್ ನಿಂದೆ ಆಗಿತ್ತು. ಆಮೇಲೆ ನಡೆದಿದ್ದೆಲ್ಲ ನಿಂಗೆ ಗೊತ್ತು. ಅಂದ್ರೆ ದ ಗ್ರೇಟ್ ಟ್ರಾಜಡಿ. ಅದ್ ಸರಿ, ನೀನೇ ನಿನ್ ಲವರ್ ಫೋಟೋನ್ ಕೈಲಿ ಇಟ್ಕೊಂಡು ಜಪ ಮಾಡ್ತಾ ನಿಂತಿದ್ಯಾ? ಇವಳನ್ನ ಪಡಿಬೇಕಾರೆ ಬರೀ ಜಪ ಮಾತ್ರ ಅಲ್ಲ, ಇವಳಿಗೋಸ್ಕರ ತಪಸ್ಸು ಮಾಡಿದೀನಿ. ಹೌದಾ? ಹಾಗಾದ್ರೆ ನಾನು ನಿನ್ ಲವರ್ ನೋಡ್ತೀನಿ. ನೋ, ಕಂಡವ್ರಿಗೆ ತೋರ್ಸಕ್ಕೆ ಇವಳು ಆರ್ಡಿನರಿ ಹುಡುಗಿ ಅಲ್ಲ. ನೀನಿಷ್ಟ್ ಹೇಳಿದ್ಮೇಲೆ ನಾನ್ ನಿನ್ ಲವರ್ನ ನೋಡೇ ನೋಡ್ತೀನಿ. ಅಯ್ಯೋ ಛೇ, ನಂದೇ ಬ್ಯಾಡ್ ಲಕ್. ಕೊನೆಗೂ ನಿನ್ ಲವರ್ ನೋಡಕ್ಕೆ ಆಗ್ಲಿಲ್ಲ. ಈ ಫೋಟೋ ಪೀಸ್ ಇಟ್ಕೊಂಡಾದ್ರೂ ಸರಿ, ನಿನ್ ಲವರ್ ಯಾರು ಅಂತ ಅಕ್ಕಂಡ್ ಹಿಡ್ದೇ ಹಿಡಿತೀನಿ. ಚಾಲೆಂಜಾ? ಚಾಲೆಂಜ್. ನಾವೆಲ್ಲ ವಾಪಸ್ ಬೆಂಗಳೂರು ಹೋಗೋದ್ರೊಳಗೆ ನಿನ್ ಲವರ್ನ ನಿನ್ ಮುಂದೆ ತಂದು ನಿಲ್ಸ್ತೀನಿ.